ಸ್ನೇಹಿತರೆ, ಕಳೆದ ಸಂಚಿಕೆಯಿಂದ ಮುಂದುವರೆದಿರೋಣದಾದರೆ ನಮಗೆ ಮನಸ್ಸಿನಲ್ಲಿ ಎರಡು ರೀತಿಯ ಸ್ಥಿತಿಗಳು ಇರೋದು ಕಂಡುಬರುತ್ತೆ. ಒಂದು ಆಲೋಚನೆ ಇರತಕ್ಕಂಥದ್ದು, ಮತ್ತೊಂದು ಆಲೋಚನೆ ಇಲ್ಲದ್ದು. ಆಲೋಚನೆಗಳು ಇಲ್ಲದೇ ಇದ್ದಾಗ ನಾವು ಹೃದಯಕ್ಕೆ ಚಲಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಆಲೋಚನೆ ಇಲ್ಲವಾದಾಗ ನಾವು ನಿದ್ರೆಗೆ ಜಾರಿಬಿಡ್ತೇವೆ. ಈ ಸಂದರ್ಭದಲ್ಲಿ ನಾವು ಹೃದಯಕ್ಕೆ ಚಲಿಸೋದಿಲ್ಲ. ನಾವು ಪ್ರತಿದಿನ ಕೆಲವು ಗಂಟೆ ನಿಮಿಷದವರೆಗೆ ಆಲೋಚನೆಯೇ ಇಲ್ಲದಂತಹ ಸ್ಥಿತಿಯನ್ನು ತಲುಪ್ತೇವೆ. ಆದರೆ ನಮಗೆ ಅದರ ಅರಿವು ಕೂಡ ಇರೋದಿಲ್ಲ. ನಾವು ಹೃದಯವನ್ನು ತಲುಪೋದಿಲ್ಲ. ಕಾರಣ ಅಪ್ರಜ್ಞೆಯ ಸ್ಥಿತಿಯಲ್ಲಿ ನಾವಿರ್ತೇವೆ. ಹೀಗಾಗಿ ಒಂದು ಅತ್ಯಂತ ಸೂಕ್ಷ್ಮ ಸಮತೋಲನದ ಅಗತ್ಯ ನಮಗಿದೆ. ಆಳವಾದ ನಿದ್ರೆಯಲ್ಲಿ ಕನಸುಗಳು ಇಲ್ಲವಾಗಬೇಕು, ಯೋಚನೆಗಳು ಮಾಯ ಆಗಬೇಕು. ನಾವು ಎಚ್ಚರಿಕೆಯಲ್ಲಿ ಹೇಗೆ ಜಾಗರೂಕತೆಯಿಂದ ಇರ್ತೇವೋ ಹಾಗೇ ಇರಬೇಕು. ಎರಡು ವಿಷಯ ಕೂಡಬೇಕು. ಇಲ್ಲಿ ನಮ್ಮ ಮನಸ್ಸು ನಿದ್ರೆಯಲ್ಲಿರುವಾಗ ಹೇಗೆ ನಿಶ್ಶಬ್ದವಾಗಿರುತ್ತೋ ಹಾಗೆ ಇರಬೇಕು. ಆದರೆ ನಾವು ನಿದ್ರಿಸಬಾರದು, ಪೂರ್ತಿ ಎಚ್ಚರವಾಗಿರಬೇಕು. ಯಾವಾಗ ಜಾಗೃತಿ ಮತ್ತು ನಿರ್ವಿಚಾರ ಅಥವಾ ವಿಚಾರ ಶೂನ್ಯ ಸ್ಥಿತಿಗಳ ಮಿಲನ ಆಗುತ್ತೋ ಆಗ ಧ್ಯಾನ ಘಟಿಸುತ್ತೆ ಸ್ನೇಹಿತರೆ. ಇದಕ್ಕೆ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಧ್ಯಾನ ಅಂದರೆ ಸುಷುಪ್ತಿಯಂತೆ ಅಂತ. ಪರಮೋಚ್ಚ ಆನಂದ ಮತ್ತು ಸಮಾಧಿ ಸ್ಥಿತಿಗಳು ಆಳವಾದ ನಿದ್ರೆಯ ಹಾಗೆ. ಕೇವಲ ಒಂದೇ ಒಂದು ವ್ಯತ್ಯಾಸ ಇದೆ. ಧ್ಯಾನದ ಸ್ಥಿತಿಯಲ್ಲಿ ನಾವು ನಿದ್ರಿಸೋದಿಲ್ಲ, ಆದರೆ ಗುಣ ಒಂದೇ. ಸ್ವಪ್ನರಹಿತ, ವಿಚಾರ ಶೂನ್ಯ, ಏನೂ ಇಲ್ಲದ ಪೂರ್ಣ ಪ್ರಮಾಣದ ಮೌನದ ಸ್ಥಿತಿ, ಅದೇ ಜಾಗೃತ. ನಾವು ಅರಿವಿನಿಂದ ಇದ್ದಾಗ ತಕ್ಷಣ ನಮ್ಮ ಪ್ರಜ್ಞೆಯಲ್ಲಿ ರೂಪಾಂತರಣೆ ಭಾಸವಾಗುತ್ತೆ. ನಾವು ಹಿಂದೆ ಚಲಿಸಿರ್ತೇವೆ. ಕೇಂದ್ರ ಹೃದಯದ ಕಡೆಗೆ ಬಂದಿರುತ್ತೆ. ಗಮನಿಸಿ, ಈ ಪ್ರಪಂಚವನ್ನು ನಾವು ಹೃದಯದಿಂದ ನೋಡಿದಾಗ ಅಲ್ಲಿ ಪ್ರಪಂಚ ಇರೋದಿಲ್ಲ, ಕೇವಲ ಪರಮಾತ್ಮ ಮಾತ್ರ ಉಳಿದಿರ್ತಾನೆ. ಆದರೆ ಅದನ್ನೇ ನಾವು ಮನಸ್ಸಿನಿಂದ ನೋಡಿದಾಗ ಅಲ್ಲಿ ಕೇವಲ ವಸ್ತುಗಳು ತುಂಬಿರ್ತವೆ. ಪದಾರ್ಥವೇ ಆಗಲಿ, ಭೌತಿಕ ಅಸ್ತಿತ್ವವೇ ಆಗಿರಲಿ, ಪ್ರಪಂಚ ಮತ್ತು ಪರಮಾತ್ಮ ಇವು ಎರಡು ಸಂಗತಿಗಳಲ್ಲ, ಎರಡು ದೃಷ್ಟಿಕೋನಗಳೂ ಅಲ್ಲ. ನಮ್ಮ ಇರುವಿಕೆಯ ಎರಡು ಕೇಂದ್ರಗಳಿಂದ ನೋಡಲ್ಪಟ್ಟಂತಹ ಸ್ಥಿತಿಗಳು ಒಂದೇ ಸಂಗತಿಗಳು. ನೀವು ಹೃದಯದ ಭಾವನಾತ್ಮಕತೆಯಲ್ಲಿ ಚಲಿಸಿದಾಗ ಅಲ್ಲಿ ಸಂಪೂರ್ಣವಾಗಿ ಇರಿ. ಕರಗಿ ಹೋಗಿ, ಅದರೊಂದಿಗೆ ಮುಳುಗಿ. ಪೂರ್ಣ ಪ್ರಮಾಣದ ಪ್ರಜ್ಞೆಯಿಂದ ಇರಿ. ಯಾವುದರ ಬಗ್ಗೆಯೂ ಚಿಂತಿಸಬೇಡಿ, ಯೋಚಿಸಬೇಡಿ. ಅರಿವಿನಿಂದ ಇರಿ, ಆಲೋಚಿಸಬೇಡಿ. ಸುಮ್ಮನೆ ಜಾಗೃತರಾಗಿರಿ.